ಕಾಫಿ. ಥ್ಯಾಂಕ್ ಯು. ಭಾವ, ಚಿಕ್ಕ ವಯಸ್ಸಿಂದ ಸಿಟಿಲೇ ಬೆಳೆದಿದ್ಯಾ, ಬರೀ ಫಾರಿನ್ ಸ್ಟೈಲು. ಹೇಗಿದೆ ನಮ್ಮ ಹಳ್ಳಿ? ಪಕ್ಕ ನಾಟಿ ಸ್ಟೈಲ್ ಅಲ್ಲ? ಅಮ್ಮನು ಇದ್ದಿದ್ರೆ ಚೆನ್ನಾಗಿರೋದು. ಅತ್ತೆ ಇಲ್ಲಿ ಬರ್ಬೇಕು ಅಂದ್ರೆ ಒಂದೇ ದಾರಿ, ಏನು? ಮದ್ವೆ. ಅವ್ರಿಗೆ ಮದುವೆ ಆಗಿ 29 ವರ್ಷ ಆಯ್ತಲ್ಲ. ನಿನ್ ಮದ್ವೆ ಹೌದು. ಯಾರಾದ್ರೂ ಗರ್ಲ್ ಫ್ರೆಂಡ್ಸ್ ಇದಾರಾ? ಒಬ್ಳಿದ್ಲು. ಇದ್ಲು ಅಂದ್ರೆ? ಇದ್ಲು ಮದುವೆ ಆಯ್ತು. ಆ ತರ ಅಂದ್ರೆ ನಂಗೊಂದ್ 10-15 ಜನ ಇದ್ರು. ಸಾರಿ, ನಾನ್ ಹಿಂದೆ ಬಿದ್ದಿದ್ರು ಅಂದೆ. ಹೌದು, ನಿನ್ ಮದ್ವೆ ಆಗೋಳು ಹೀಗೆ ಇರ್ಬೇಕು ಅಂತೇನಾದ್ರೂ ಕನ್ಸ್ ಕಟ್ಕೊಂಡಿದ್ಯಾ? ನಾನು ಉದ್ದ ಇದೀನಲ್ಲ, ಅದಕ್ಕೆ ಅವಳು ನನ್ನ ಹೈಟ್ ಇದ್ರೆ ಸಾಕು. ಹೈಟ್ ಇಟ್ಕೊಂಡು ಉಪಕಾರ ಹಾಕ್ತ್ಯಾ? ಮೈ ಕೈ ತುಂಬಿಕೊಂಡು ಲಕ್ಷಣವಾಗಿದ್ರೆ ಸಾಕು. ಅರ್ಥ ಆಯ್ತಾ? ಬೇರೆ ಹುಡುಗಿ ಸ್ವಲ್ಪ ಮಾಡರ್ನ್ ಆಗಿರ್ಲಿ ಅಂತ. ಮಾಡ್ರನ್ನ? ಏನ್ ಮಾಡ್ರನ್ನು? ದಡ್ಡನ ನೀನು? ಅಲ್ಲ, ಆಫೀಸ್ ನ ಮನೆಗ್ ಬಂದ್ರೆ ರಾತ್ರಿ ಅವಳು ಪಪ್ಪು ಪಾರ್ಟಿ ಅಂತ ಆಚೆ ಹೋಗ್ತಾಳೆ. ಈ ಗ್ಯಾಪ್ ಅಲ್ಲಿ ಸಿಗ್ತಾಳ? ವಂಶ ಹೇಗ್ ಬೆಳೆಯುತ್ತೆ? ಅದೇ ಒಂದು ಹಳ್ಳಿ ಹುಡುಗಿನ ಮದ್ವೆ ಅದೇ ಅಂದ್ಕೋ, ಮನೆ ಬಿಟ್ಟು ಆಚೆ ಹೋಗ್ದೆ ನಿನ್ ಮಕ್ಕಳನ್ನ ನೋಡ್ಕೋತಾಳಲ್ವಾ? ತಲೆ ಓಡ್ಸು. ಬೇರೆ ಒಬ್ಳು ಅನಾಥ ಇದ್ರೆ ಬೆಟ್ರು ಅಂತ ಅನ್ಸುತ್ತೆ. ಯಾಕಂದ್ರೆ ಅವಾಗ ಅವಳು ತಂದೆ ತಾಯಿನ ಚೆನ್ನಾಗಿ ನೋಡ್ಕೋತಾಳೆ. ಅಯ್ಯೋ, ತಂದೆ ತಾಯಿ ಪ್ರೀತಿ ನೋಡ್ದೆ ಇರೋಳು ಪ್ರೀತಿ ತೋರಿಸ್ತಾಳ? ತುಂಬಿದ ಸಂಸಾರದಲ್ಲಿ ಬೆಳೆದ ಹುಡುಗಿ ಆದ್ರೆ ಸಂಬಂಧಗಳ ಬೆಲೆ ಗೊತ್ತಿದ್ದು ಸಂಸಾರನ ಚೆನ್ನಾಗ್ ಮಾಡ್ತಾಳೆ. ಆ ಒಂದು ಚಾನ್ಸ್ ಸಿಕ್ಕಿದ್ರೆ ಇಲ್ಲಿ ಇಟ್ಕೊಂಡ್ ಪ್ರೀತಿಸೋಳ್ನ ಮದ್ವೆ ಆಗು. ಏನೋ